ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಯಾರೆಲ್ಲ ಅಭ್ಯರ್ಥಿಗಳು BSc ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದೀರಾ, ರಿಜಿಸ್ಟ್ರೇಷನ್ ಮಾಡಬೇಕು ಅಂತಿದ್ದೀರಿ. ಆಮೇಲೆ ಯಾರೆಲ್ಲ ಅಭ್ಯರ್ಥಿಗಳು GNM ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದೀರಿ, ರಿಜಿಸ್ಟ್ರೇಷನ್ ಮಾಡಬೇಕಂತಿದ್ದೀರಿ, ನಿಮ್ಮಗಳಿಗೆ ಈ ವಿಡಿಯೋದಲ್ಲಿ 2 ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಜಾಸ್ತಿ ಮಾಹಿತಿ ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆ ಗೊತ್ತಾ? ಸೊ ಇಲ್ಲಿ ನಾನು ಸ್ಟೂಡೆಂಟ್ ಅಲ್ಲ, ಹೀಗಾಗಿ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಯಾರಾದರೂ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ, ಅವ್ರ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ, ಆಧಾರ್ ಕಾರ್ಡ್, ಇದೆಲ್ಲ ಮಾಹಿತಿ ಬೇಕಾಗಿರೋದ್ರಿಂದ ನಾನು ಸ್ಟೂಡೆಂಟ್ ಅಲ್ಲದೆ ಇರೋದರಿಂದ ಯಾವುದೇ ಥರದ ರಿಜಿಸ್ಟ್ರೇಷನ್ ಇಲ್ಲದ ಕಾರಣ ನಿಮಗೆ ನಾನು ಗೈಡ್ ಮಾಡ್ಬೋದು, ಎಲ್ಲ ತನಕ ಮಾರ್ಗದರ್ಶನ ಕೊಡ್ಬೋದು ಹೆಂಗೆ ಮಾಡ್ಕೋಬೇಕಂತ. ಸೊ ಈ ವಿಡಿಯೋದಲ್ಲಿ ನಾನು 2 ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಅವನು ಸ್ಟೆಪ್ ಹೆಂಗೆ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆನಾ? ಸೊ ಫಸ್ಟಿಗೆ ನೀವು ಏನು ಮಾಡಬೇಕಾಗತ್ತೆ ಅಂದ್ರೆ ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋಗಿ ನೀವು ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಡಿಜಿ ಲಾಕರ್ ಡೌನ್ಲೋಡ್ ಮಾಡ್ಕೊಳ್ರಿ. ಮಾಡ್ಕೊಂಡ್ರೆ ಡಿಜಿ ಲಾಕರ್ನ, ಸೊ ಇಲ್ಲಿ ನೋಡಿ ಡಿಜಿ ಲಾಕರ್ ಈ ಥರ ಬರುತ್ತೆ. ಓಕೆ, ಸೊ ಈ ಒಂದು ಡಿಜಿ ಲಾಕರ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ನೀವು ಮಾಡ್ಕೋಬೇಕು. ನಾನು ಬೇರೆ ಪರ್ಪಸ್ ಮಾಡ್ಕೊಂಡಿದ್ದೀನಿ, ನೀವು ಡಿಜಿ ಲಾಕರ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಯಾವುದಿದೆಪ್ಪ ಅಂತಂದರೆ ಇಲ್ಲಿ KNCS ಅಂತ ಬರುತ್ತೆ. ಓಕೆ, KNCSC ಅಂತ ಹೊಡೀರಿ. ಹೊಡೆದ ಮೇಲೆ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ, ಯಾವುದು ಕಾಣಿಸ್ತಾ ಇದೆ. ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಡೌನ್ಲೋಡ್ ಮಾಡ್ಕೋಬೇಕು. ಇದನ್ನು ಕೂಡ ನೀವೇನು ಮಾಡ್ಕೋಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆನಾ? ಇನ್ಸ್ಟಾಲ್ ಈ ರೀತಿ ಇರುತ್ತೆ. ಸೊ ಈ ಥರ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ನಿಮಗೆ 2 ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತಂದರೆ ನೀವು ಈ 2 ವಿಡಿಯೋ ನೋಡ್ಕೋಬೇಕು. ಇವು 2 ವಿಡಿಯೋ ನೋಡಿರಿ. ಫಸ್ಟಿಗೆ ಇಲ್ಲಿ ಪ್ರೊಸೀಜರ್ ಹೇಳಿದ್ದಾರೆ ನಿಮಗೆ, ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿದ ಮೇಲೆ ಒಳಗಡೆ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳಿ. ಓಕೆ, ಆಮೇಲೆ ಕೆಳಗಡೆ ಬರೆದಿದ್ದಾರೆ ಸ್ಟೆಪ್ಗಳನ್ನು, ನಿಮಗೆ ತೋರಿಸ್ತೀನಿ ಕೆಳಗಡೆ ಏನೇನು ಬರೆದಿದ್ದಾರೆ ಅಂತೇಳಿ. 1ನೇ ಸ್ಟೆಪ್ಪಲ್ಲಿ ನೋಡ್ತಿದ್ದೀರಿ, ಇಲ್ಲಿ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿತ್ತಿಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ಅಂದರೆ ಆ ಮೊಬೈಲ್ ನಂಬರು ಆಧಾರ್ ಕಾರ್ಡ್ ಸೇಮ್ ಲಿಂಕ್ ಇರಬೇಕು. 2ನೇದು ಡಿಜಿ ಲಾಕರ್ ಡೌನ್ಲೋಡ್ ಮಾಡ್ಕೋಬೇಕು. ಡಿಜಿ ಲಾಕರ್ ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿ ನೀವು SSLC ಮತ್ತು PUC ಸ್ವಿಪ್ ಮಾಡ್ಕೋಬೇಕು. ಅಂದರೆ ಅದರಲ್ಲಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, SSLC ಮತ್ತು PUCದ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅದರಲ್ಲಿ ನೀವು ಅದನ್ನೇ ಮಾಡಬೇಕು. ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡಿಂದ ನೀವೇನು ಮಾಡಬೇಕು, ಅಪ್ಡೇಟ್ ಮಾಡ್ಕೋಬೇಕು ಒಳಗಡೆ. ಅದು ನಿಮಗೆ ಬರುತ್ತೆ, SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ಗಳು ಬರ್ತವೆ. ಬಂದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತಂದ್ರೆ ನೀವು KSNC ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿರಿ, ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊರಿ, ಲಾಗಿನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ KYC ಆಧಾರ್ ಡಿಜಿ ಲಾಕರ್ ಅಂದರೆ ಏನು ಮಾಡಬೇಕು, KSNC ಒಳಗಡೆ ಆ್ಯಪಲ್ಲಿ ಹೋಗಿ ನೀವು ಡಿಜಿ ಲಾಕರನ್ನು ಜೊತೆಗೆ ಆಧಾರ್ ಲಿಂಕನ್ನು ಮಾಡ್ಕೋಬೇಕು. ಡಿಜಿ ಲಾಕರ್ ಮತ್ತು KSNCನ ಅಟ್ಯಾಚ್ ಮಾಡ್ಕೋಬೇಕು, KYC ಮಾಡ್ಕೋಬೇಕು. ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿದು ನಂಬರ್ ಇದೆ ನಿಮ್ಮದು, ಅದನ್ನು ಅಥವಾ GNM ನರ್ಸಿಂಗ್ ಬೋರ್ಡ್ದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಒಂದು PDC ಅಂತ ಸಿಗುತ್ತೆ ನಂಬರ್ ಹಾಕಿದ ಮೇಲೆ. ಓಕೆ, ಅದಾದಮೇಲೆ ಮೇಕ್ ಯುವರ್ ಆಧಾರ್ ನಂಬರ್ ಆ್ಯಂಡ್ ಆಧಾರ್ ನೇಮು ಮತ್ತು SSLC ನೇಮು ಸೇಮ್ ಇರಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ. ಓಕೆ, ಅದಾದಮೇಲೆ ಏನು ಮಾಡಬೇಕು, ಆಧಾರ್ KYC ಆಗುತ್ತೆ ನಿಮ್ದು, ಇಲ್ಲಾಂದ್ರೆ ಆಗೋದಿಲ್ಲ. ನೆಕ್ಸ್ಟು ಒನ್ಸ್ KYC ಡನ್ ಆದಮೇಲೆ ಪೇಮೆಂಟ್ ಮಾಡ್ಕೋಬೇಕು. ಅದು ನಿಮಗೆ ಲಾಗಿನ್ ಅಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಮಾಡಿದ ಮೇಲೆ ಅದು ಡ್ಯಾಶ್ ಬೋರ್ಡಿಗೆ ಹೋಗುತ್ತೆ. ಅದು ನಿಮ್ಮದು KNC ಟೀಮ್ನವರು ವೆರಿಫೈ ಮಾಡ್ತಾರೆ. ಆಮೇಲೆ ಅಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಸಾಫ್ಟ್ ಕಾಪಿ ನಿಮ್ಗೆ ಎನ್ಕ್ಲೋಜ್ಮೆಂಟನ್ನು ಸಿಗುತ್ತೆ. ಆ ಒಂದು ಎನ್ಕ್ಲಾಜ್ಮೆಂಟ್ ಇಟ್ಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ಫರ್ದರ್ ಅಪ್ಡೇಟ್ ನೋಡ್ತಾ ಇರಬೇಕಾಗತ್ತೆ. ಆಮೇಲೆ ಅಲ್ಲೇ ನೀವು ಏನು ಮಾಡಬೇಕಂದ್ರೆ ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿಗಳನ್ನು ನೀವು ತರಿಸ್ಕೋಬೋದು. ಓಕೆ, ಅಂದರೆ ಅಲ್ಲಿ ಸಾಫ್ಟ್ ಕಾಪಿ ನಿಮ್ಗೆ ಅಲ್ಲೇ ಅಪ್ಡೇಟ್ ಆಗುತ್ತೆ. ಇನ್ನೊಂದು ಏನಂತಂದರೆ ನೀವು ಮನೆಗೆ ಹಾರ್ಡ್ ಕಾಪಿಯನ್ನು ತರಿಸ್ಕೋಬೋದು. ಈ ರೀತಿ ಪ್ರೊಸೀಜರ್ ಇದೆ. ಒಂದು ಸಲ ನೀವು 2 ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡಿಕೊಂಡು KYC ಮಾಡಿಕೊಂಡು ಆಮೇಲೆ ಇದನ್ನು KSNC ಒಳಗಡೆ ಹೋಗಿ ಅಪ್ಡೇಟ್ ಮಾಡ್ಕೊಂಡು ನಿಮ್ಮ SSLC PUC ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿಕೊಂಡು ಆಮೇಲೆ ನಿಮ್ಮದು ಯೂನಿವರ್ಸಿಟಿದು ಮತ್ತು ಡಿಪ್ಲೊಮಾ ಬೋರ್ಡ್ದು ನಂಬರನ್ನು ಹಾಕಿ ನೀವು ಏನು ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬೋದು.